ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಇದರೊಳಗೆ ಬಂದುಬಿಟ್ಟು ಒಂದು ಸೌತೆಕಾಯಿ ಹಸಿ ಮಾಡ್ಕೊಂಬಿಡೋಣ. ಈಗ ಅರ್ಜೆಂಟಾಗಿ ಏನೂ ಇಲ್ಲ, ಒಂದು ಸೌತೆಕಾಯಿ ಮನೆಯೊಳಗಡೆ ಇದ್ದರೆ ಸಾಕು, ಒಳ್ಳೆ ಒಂದು ಪದಾರ್ಥ ಮಾಡ್ಕೊಂಡು ಊಟ ಮಾಡ್ಬೋದು. ಬನ್ನಿ ಇದರೊಳಗೆ ಯಾವ ರೀತಿ ಮಾಡೋದು ನೋಡೋಣ. ಚಿಪ್ಪೆ ತೆಗೆದಾಯಿತು, ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಹಸಿದೇ ಮಾಡ್ಕೊಂಡ್ರಿ, ಇದನ್ನ ಬೇಯಿಸೋಕೆ ಹೋಗಬೇಡಿ, ಚೆನ್ನಾಗಿರ್ತೈತೆ. ಈ ಥರ ಸಣ್ಣ ಕಟ್ ಮಾಡ್ಕೊಂಬಿಡೋಣ. ಈ ಥರ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊತೀನಿ. ಒಂದು 2 ಸ್ಪೂನ್ ಹುರ್ಕಡಲೆ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನು ಒಂದು 5 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಡಿಮೆ ಜಾಸ್ತಿನೂ ಮಾಡ್ಕೊಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಕಟ್ ಮಾಡಿರೋ ಸೌತೆಕಾಯಿ ಹಾಕ್ಕೊತೀನಿ. ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊತೀನಿ. ಒಂದು ಬಟ್ಲಟ್ಲು ಮೊಸರು ತೊಗೊಂಡಿದ್ದೀನಿ. ಅದೇ ಮಿಕ್ಸಿಗೆ ಹಾಕಿ ಒಂದೇ ಒಂದು ಸತಿ ತಿರುಗಿಸ್ಬಿಡೋಣ. ನೋಡಿ, ಒಂದು ಸತಿ ತಿರ್ಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಂಬಿಡ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅನ್ನಕ್ಕಂದರೆ ಸೂಪರಾಗಿರ್ತೈತೆ. ಕೆಲವರು ಸೌತೆಕಾಯಿನ ಬೇಯಿಸ್ಕೊತಾರೆ, ಬೇಡ, ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೈತೆ. ಈಗ ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗು, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಇಷ್ಟು ಹಾಕ್ಕೊಂಬಿಡ್ತೀನಿ. ಈಗ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟಿದ್ನಲ್ಲ, ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸೌತೆಕಾಯಿ ಹಸಿ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದಾಗಿ ಬಾಯ್.